ನಮಸ್ತೆ. 30/9/2025 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ಅಷ್ಟಮಿ ಇದೆ. ಸಂಜೆ 6 ಗಂಟೆ 6 ನಿಮಿಷ 15 ಸೆಕೆಂಡ್ವರೆಗೂ. ಆನಂತರ ಬರೋದು ನವಮಿ. ಹಂಗಾಗಿ ಲಕ್ಷ್ಮೀ ಪೂಜೆ ಮಾಡಿ, ನವಗ್ರಹ ಪೂಜೆ ಮಾಡಿ, ತೊಂದರೆ ಇಲ್ಲ. ಆದರೆ ಶುಭ ಕಾರ್ಯಗಳು ಇಲ್ಲ, ಅಂದರೆ ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. ಅದು ಬರೀ ಬೆಳಿಗ್ಗೆ 6:17 ಮುಗಿದೋಗ್ಬಿಡ್ತದೆ. ಆಮೇಲೆ ಬರುವಂಥದ್ದು ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರ ಯೋಗ ದೋಷವಿಲ್ಲ, ಅದು ಸ್ಪಷ್ಟವಾಗಿದೆ. ಆದರೂ ಮಂಗಳವಾರ ಮತ್ತು ತಿಥಿ ಅಂದರೆ ಅಷ್ಟಮಿ ನವಮಿ ಇದೆಲ್ಲ ಕೂಡಿ ಬಂದಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲದೆ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಅದಕ್ಕೆ ತೊಂದರೆಗಳಿಲ್ಲ, ಅಡ್ಡಿ ಇಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಷಯ ಏನು ಅಂತಂದರೆ, ಇವತ್ತಿನ ದಿನ ಪ್ರಕಾರ ಮತ್ತು ರಾಶಿ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ದಿನಪೂರ್ತಿ ಧನುಸು ರಾಶಿ ಇದೆ. ಬೆಳಿಗ್ಗೆ 6:09 6:17 ಮೂಲ ನಕ್ಷತ್ರ ಮುಗಿದೋಗ್ಬಿಡ್ತದೆ, ಅಂದರೆ 4ನೇ ಪಾದ. 6:17 12:48 ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. 12:48 ಮೇಲೆ ಸಂಜೆ 7:17 ಪೂರ್ವಾಷಾಢ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯರಾತ್ರಿ ಅಂತಂದರೆ 1:43 ಪೂರ್ವಾಷಾಢ ನಕ್ಷತ್ರದ 3ನೇ ಪಾದವಿದೆ. ಆನಂತರನೇ ಪೂರ್ವಾಷಾಢ ನಕ್ಷತ್ರದ 4ನೇ ಪಾದ. ಇದೆಲ್ಲವೂ ಇವತ್ತಿನ ಧನುಸು ರಾಶಿನಿ. ಮೂಲ ನಕ್ಷತ್ರ ರಾಕ್ಷಸ ಗಣ, ಪೂರ್ವಾಷಾಢ ನಕ್ಷತ್ರ ಮಾನುಷೀಯ ಗಣ. ಇವತ್ತಿನ ಮಧ್ಯಾಹ್ನ 12 ಗಂಟೆ 9 ನಿಮಿಷಕ್ಕೆ ಇವತ್ತಿನ ಬೇರೆ ಬೇರೆ ವಿಷಯಗಳಿಗೆ ನಾವು ಹೋಗೋಣ. ಅಂದರೆ 100% ಶುಭ ಸಮಯ ಮತ್ತು ಅಶುಭ ಸಮಯಗಳು ಅಂತ ನೋಡ್ತೀವಿ. ಇದರಲ್ಲಿ ಶುಭ ಸಮಯಗಳು ಅಂತ ನಾವು ತಿಳ್ಕೊಂಡಿರುವ ಸಮಯವೆಲ್ಲ ಶುಭ ಸಮಯಗಳ ಅಂತಂದರೆ ಖಂಡಿತವಾಗಿ ಆ ರೀತಿ ಬರೋದಿಲ್ಲ. ಇವತ್ತಿನ ದಿನಕ್ಕೆ ಖಂಡಿತವಾಗಿಯೂ ಶುಭ ಮುಹೂರ್ತ 6:09 6:17 ಅಂತ ಇರುತ್ತದೆ. ಇದು ಪಂಚಾಂಗ ಪ್ರಕಾರ. ಆದರೆ ಆ ಸಮಯಕ್ಕೆ ಖಂಡಿತವಾಗಿ ಶುಭ ಸಮಯವ ಅಂತಂದರೆ 6:09 6:15 ಶುಭವಾಗಿರುತ್ತೆ. ಮತ್ತು 7:23 8:31 ಶುಭ ಸಮಯ. 10:41 3:08 ಶುಭ ಸಮಯ. ಸಂಜೆ 6:22 ರಾತ್ರಿ 9:08 ಶುಭ ಸಮಯ. ರಾತ್ರಿ 10:40 10:58 ಶುಭ ಸಮಯ. ರಾತ್ರಿ 11:48 ಲೇಟ್ ನೈಟ್ ಅಂದರೆ 3 ಗಂಟೆ 11 ನಿಮಿಷದವರೆಗೂ ಶುಭ ಸಮಯ. 5:18 ಬೆಳಗಿನ ಜಾವದಿಂದ ಇದು ಶುಭ ಸಮಯವೇ. ಆದರೂ ನಮ್ಮಲ್ಲಿ ಸೂರ್ಯೋದಯದವರೆಗೂ ಇಂದಿನ ದಿನ ಅಂದರೆ ಮಂಗಳವಾರ ಲೆಕ್ಕಕ್ಕೆ. ಆದ್ದರಿಂದಾಗಿ ನಾಳೆ ಹೇಗಿದೆ ಅಂತ ನಾಳೆಯ ಪಂಚಾಂಗದ ಪ್ರಕಾರ ನೋಡಿಕೊಳ್ಳೋಣ. ಉದಾಹರಣೆ ನೋಡಬೇಕು ಅಂತಂದರೆ, ನಾಳೆ ಬುಧವಾರ 1ನೇ ತಾರೀಕು. ನಾಳೆಯ ದಿನ ಸಂಪತ್ತು ಮತ್ತು ಕ್ಷಯ ಅಂತ 2 ಕೊಡ್ತದೆ. ನಾಳೆ 8 ಗಂಟೆ 6 ನಿಮಿಷದವರೆಗೂ ಅಂದರೆ ಬೆಳಿಗ್ಗೆವರೆಗೂ ಸಂಪತ್ತು. ಆಮೇಲೆ ಉತ್ತರಾಷಾಢ ನಕ್ಷತ್ರ ಕ್ಷಯವನ್ನು ಕೊಡೋದರಿಂದ, ಕರಗೋದನ್ನು ಕೊಡೋದರಿಂದ ಎಚ್ಚರವಾಗಿ ವ್ಯವಹಾರ ಮಾಡಬೇಕು. ನಾಳೆ ಅಂದರೆ ಬುಧವಾರ ದಿನ. ನಾಳೆ ನವಮಿಯೂ ಇದೆ. ಆದ್ದರಿಂದಾಗಿ ನಾಳೆಯ ವಿಷಯ ಈ ರೀತಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಕಾರ್ಯಗಳನ್ನ ಮಾಡ್ಬೋದು. 100% ಅಶುಭ ಸಮಯಗಳನ್ನ ಇವತ್ತು ನೋಡೋಣ. 6:17 7:21 ಮೃತ್ಯು ಪಂಚಕ. 8:33 ಮೇಲೆ 9:21 ದುರ್ಮುಹೂರ್ತ. 9:09 10:39 ಯಮಕಂಡ ಕಾಲವಿದೆ. ಅಂದರೆ ದುರ್ಮುಹೂರ್ತ ಇನ್ನೂ ಮುಗುದಿಲ್ಲ, ಅಷ್ಟರಲ್ಲಿ ಯಮಕಂಡ ಕಾಲವು ಪ್ರಾರಂಭವಾಗೋದರಿಂದ ಈ ಪರ್ಟಿಕ್ಯುಲರ್ ಟೈಮ್ ಖಂಡಿತವಾಗಿ ಅಶುಭವಾಗಿರುತ್ತದೆ. ಮಧ್ಯಾಹ್ನ 3:10 ಸಂಜೆ 4:40 ರಾಹುಕಾಲ. ಸಂಜೆ 4:37 6:20 ಸಂಜೆಯವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 9:10 10:40 ವಿಷಕಾಲ. ರಾತ್ರಿ 10:58 ಮೇಲೆ ಅಂದರೆ ಹೆಚ್ಚು ಕಮ್ಮಿ 11 ಗಂಟೆಯ ಮೇಲೆ 11:46 ದುರ್ಮುಹೂರ್ತ. ಮತ್ತು ರಾತ್ರಿ ಅಂದರೆ ಲೇಟ್ ನೈಟ್ 3:13 5:16 ಮೃತ್ಯು ಇದೆ. ಹಂಗಾಗಿ ಈ ಸಮಯಗಳನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ದೇವರ ಪೂಜೆಯಿಂದಲೂ ಎಚ್ಚರವಾಗಿರೋದರಿಂದಲೂ ಕಲಿಯಬೇಕಾಗ್ತದೆ.
ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.